ಹಾಯ್ ಫ್ರೆಂಡ್ಸ್, ನಾವಿವತ್ತು ಪ್ಲೇನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ಗೆ ಚಕ್ಕೆ, ಲವಂಗ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೀಗ ಫ್ರೈ ಆಗಿದೆ. ಅದಕ್ಕೆ ಎರಡೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ 4 ಟೊಮೆಟೊ, ಹೆಚ್ಚಿಟ್ಟಿರೋಂಥ ಟೊಮೆಟೊನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಒಂದು ಜಾರಿಗೆ ಒಂದು ಕಟ್ ಕೊತ್ತಂಬರಿ, ಪುದೀನ, ಹಸಿಮೆಣಸು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಅದಕ್ಕೆ ಜೊತೆಗೆ ಚಕ್ಕೆ, ಲವಂಗ, ಒಂದು ಅರ್ಧ ಚಮಚ ಸೋಂಪಿನ ಕಾಳು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ನೋಡಿ, ಈಗ ಟೊಮೊಟೊನ ಫ್ರೈ ಆಗಿದೆ. ಈಗ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋ ತನಕ ಅದು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಒಂದು 2 ಲೋಟ ಅಕ್ಕಿ ತಗೊತಾ ಇದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರು ಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಾಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟ್ ನೀರು ಹಾಕಬಾರ್ದು. ಮಿಕ್ಸ್ ಆದಮೇಲೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾವು ಮೊಸರು ಯೂಸ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ಲೆಮನ್ ಕೂಡ ಯೂಸ್ ಮಾಡ್ಬೋದು. ಮೊಸರು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ರೈಸ್ ಸಾಫ್ಟಾಗಿರುತ್ತೆ ಅಂತ. ನೋಡಿ, ಈಗ ಚೆನ್ನಾಗಿ ಕೊದಿತಾ ಇದೆ. ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು 10 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡಬೇಕು. ವಿಷಲ್ ಮಾಡಬಾರ್ದು, ಹಾಗೆ ಲೋ ಫ್ಲೇಮಲ್ಲಿ ಇಡಬೇಕು. 10 ಮಿನಿಟ್ಸ್ ಆಗಿದೆ. ಈಗ ನೋಡಿ, ಈಗ ಪ್ಲೇನ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಹಾಗೆ ಪ್ರೀತಿ ಫುಡ್ ವ್ಲಾಗ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ಪ್ಲೇನ್ ದಮ್ ಬಿರಿಯಾನಿ ಕಲರ್ಫುಲ್ ಆಗಿದೆ ಅಲ್ಲ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿದೆ, ಹೊಗೆ ಬರ್ತಾ ಇದೆ. ಬನ್ನಿ, ಬಿಸಿ ಬಿಸಿಯಾಗಿ ತಿನ್ನೋಣ. ಥ್ಯಾಂಕ್ ಯು.